Jai Hind everyone, this is Sainath from Gnana Gangotri Competitive Coaching Center. Notice Sparda Mitrare. Today we are going to discuss algebra x plus 1 by x and x minus 1 by x na ಕೊನೆಯ ಪಾರ್ಟ್ 4 ಅನ್ನು ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲನೇ ಪಾರ್ಟ್ ಅಲ್ಲಿ x plus 1 by x, x minus 1 by x ಕರೆಕ್ಟ್ ಆಗಿ ನಾವು ಎಕ್ಸೆಪ್ಟ್ ಕಾನ್ಸೆಪ್ಟ್ ಆಫ್ ಬ್ರಿಡ್ಜಿಂಗ್ ಅಂಡ್ ಕೋಎಫಿಷಿಯೆಂಟ್ ನ ಬಿಟ್ಟು ಎಲ್ಲನೂ ಸಹ ನೋಡಿದ್ವಿ. x cube minus 1 by x cube, x to the power of 8 minus 1 by x to the power of 8, x to the power of 4 plus 1 by x to the power of 4 ಕರೆಕ್ಟಾಗಿ ಈ ಥರ ಎಲ್ಲ ಪ್ರಶ್ನೆಗಳನ್ನ ನೋಡಿದ್ವಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಪಾರ್ಟ್ 4 ಅನ್ನು ನೋಡೋಣ. ಇದು ಯಾವ್ಯಾವ ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನೋಡಿ, SSC ಹಾಗೂ ರೈಲ್ವೇಸ್ ಹಾಗೂ ನೀವು ಈಗ ಲ್ಯಾಂಡ್ ಸರ್ವೇವರ್ಗೆ ಪ್ರಿಪರೇಷನ್ ಆಗ್ತಿದ್ರಲ್ವ ಅವರೆಲ್ಲರೂ ಸಹ ಈ ಒಂದು ಕ್ಲಾಸ್ಗಳು ಹೆಲ್ಪ್ಫುಲ್ ಆಗುತ್ತೆ. ಕ್ಲಿಯರಾ? ನೋಡಿ, ಯಾವುದೇ ತಡವಿಲ್ಲದೆ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇನ್ನೂ ಯಾರು ಬ್ಯಾಂಕಿಂಗ್ SSC ರೈಲ್ವೇಸ್ಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ ಅಲ್ವಾ, ಒಳ್ಳೆ ಗೈಡೆನ್ಸ್ ಬೇಕು, ಒಳ್ಳೆ ಮೆಂಟರ್ಶಿಪ್ ಬೇಕು ಅನ್ನೋರು ನಮ್ಮ ಒಂದು ಆಫ್ಲೈನ್ ಹಾಗೂ ಆನ್ಲೈನಲ್ಲಿ 9/5/2025 ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಡಿಸ್ಕೌಂಟ್ 20% ಇದೆ, ಅಪ್ ಟು 9ವರೆಗೂ. ಇನ್ನೂ ಯಾರು ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರು ಅವರೆಲ್ಲರೂ ಸಹ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸನ್ನು ಪಡೆದುಕೊಳ್ಳಿ. ಇನ್ವರ್ಸ್ ಫಂಕ್ಷನ್ ಆರ್ ಕಾನ್ಸೆಪ್ಟ್ ಆಫ್ ಬ್ರಿಡ್ಜಿಂಗ್. ಕ್ಲಿಯರಾ? ನಾನು ಮೊದಲನೇ ಕ್ಲಾಸಲ್ಲಿ ಫಸ್ಟು ಒಂದು ಮೆಥಡಲ್ಲೇ ಹೇಳಿದ್ದೆ ಕಾನ್ಸೆಪ್ಟ್ ಆಫ್ ಬ್ರಿಡ್ಜಿಂಗ್ ಯಾವ ಥರ ಇರುತ್ತೆ ಅಂತ. ಕ್ಲಿಯರಾ? ನೋಡಿ, ಹಾಗಾದರೆ ಎಕ್ಸ್ ಪ್ಲಸ್ 1 by x ಇಸ್ ಈಕ್ವಲ್ ಟು ಎನ್ ಅಂದ್ಕೊಳ್ಳಿ. ಕ್ಲಿಯರಾ? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಏನಾಗುತ್ತೆ ಸರ್? ಎನ್ ಸ್ಕ್ವೇರ್ ಮೈನಸ್ 2. ಕ್ಲಿಯರ್? ಸೊ ಇಲ್ಲಿ ನಾವು ಗಮನಿಸಿದ್ರೆ ಕರೆಕ್ಟಾ? ಇಲ್ಲಿ ನೋಡಿ, ಒಂದು ಸೆಕೆಂಡು, ನಾವು ಬೋತ್ ಸೈಡ್ -2 ಮಾಡಿದ್ವಿ ಅಂದ್ಕೊಳ್ಳಿ. ಇದು LHS, ಇದು RHS. ಒಂದು ವೇಳೆ ಬೋತ್ ಸೈಡ್ -2 ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್? ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಮೈನಸ್ 2 ದಟ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ -2 ಮೈನಸ್ 2. ಕ್ಲಿಯರ್ ಸರ್? ಕ್ಲಿಯರ್. ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಮೈನಸ್ 2 ಯಾವ ಒಂದು ಫಾರ್ಮುಲಾ ಅಂತ ಹೇಳ್ತೀರಾ? ಹೇಳಿ, ಯಾವುದು ಸರ್? ನೋಡಿ, ಕರೆಕ್ಟಾ? ಎಕ್ಸ್ ಮೈನಸ್ 1 by x ಹೋಲ್ ಸ್ಕ್ವೇರ್ ಫಾರ್ಮುಲಾ ಬಂದುಬಿಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಮೈನಸ್ 2. ಕ್ಲಿಯರ್? ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಮೈನಸ್ 2 ನಾವೇನಂತ ಬರೀಬೋದು? ಎಕ್ಸ್ ಮೈನಸ್ 1 by x ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಮೈನಸ್ 4. ಕ್ಲಿಯರ್? ಇಲ್ಲಿ ಸ್ಕ್ವೇರ್ ಇದೆ, ಒಂದು ವೇಳೆ ಸ್ಕ್ವೇರ್ ಅದು ಆ ಕಡೆ ಹೋಯ್ತು ಅಂದ್ಕೊಳ್ಳಿ. ಕರೆಕ್ಟಾ? ಆಗೇನಾಗುತ್ತೆ? ಎಕ್ಸ್ ಮೈನಸ್ 1 by x ದಟ್ ಈಸ್ ಈಕ್ವಲ್ ಟು ರೂಟ್ ಎನ್ ಸ್ಕ್ವೇರ್ ಮೈನಸ್ 4. ಕ್ಲಿಯರ್? ರೂಟ್ ಎನ್ ಸ್ಕ್ವೇರ್ ಮೈನಸ್ 4. ಹಾಗಾದರೆ ಎಕ್ಸ್ ಪ್ಲಸ್ 1 by x ನ ವ್ಯಾಲ್ಯೂ ಕೊಟ್ಟು, ಕ್ಲಿಯರ್, ಎಕ್ಸ್ ಪ್ಲಸ್ 1 by x ನ ವ್ಯಾಲ್ಯೂ ಕೊಟ್ಟು ಎಕ್ಸ್ ಮೈನಸ್ 1 by x ನ ವ್ಯಾಲ್ಯೂ ಕೇಳಿದ್ದಾರೆ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ? ಟೋಟಲ್ ಡೈರೆಕ್ಟ್ ಶಾರ್ಟ್ಕಟ್ ಬಂದುಬಿಟ್ಟು ರೂಟ್ ಎನ್ ಸ್ಕ್ವೇರ್ ಮೈನಸ್ 4. ಕ್ಲಿಯರ್? ಮತ್ತೆ ಹೇಳ್ತೀವಿ ನೋಡಿ, ಎಕ್ಸ್ ಪ್ಲಸ್ 1 by x ಇಸ್ ಈಕ್ವಲ್ ಟು ಎನ್ ಕೊಟ್ಟು ಎಕ್ಸ್ ಮೈನಸ್ 1 by x ಕೇಳಿದ್ದಾರೆ ಅಂದ್ಕೊಳ್ಳಿ. ಅವಾಗ ಡೈರೆಕ್ಟ್ ಶಾರ್ಟ್ಕಟ್ ಏನಾಗುತ್ತೆ? ರೂಟ್ ಎನ್ ಸ್ಕ್ವೇರ್ ಮೈನಸ್ 4. ಕ್ಲಿಯರ್? ಇದು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಪ್ರೂವ್ ಮಾಡಿದ್ರೆ ಯಾಕಂದ್ರೆ ನಿಮಗೆ ಗೊತ್ತಾಗಬೇಕು. ಕಾನ್ಸೆಪ್ಟ್ ಕಂಪ್ಲೀಟಾಗಿ ಗೊತ್ತಾದರೆ ಮಾತ್ರ ನೀವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಈಸಿಯಾಗಿ ಮಾಡೋದು. ಇಲ್ಲಾಂದರೆ ಏನಾಗ್ತೀರಾ? ರೆಕ್ಟಾಫಿಕೇಶನ್ ಆಗ್ತೀರಾ, ಬಯಟ್ ಮಾಡ್ಕೊಂಡು ಹೋಗ್ತೀರಾ. ಕ್ವಶನ್ ಬಂದಾಗ ಅದನ್ನೇನು ಮಾಡ್ತೀರಾ? ಮೆಸ್ ಆಗ್ಬಿಡ್ತೀರಾ, ಪಜಲ್ ಆಗಿಬಿಡ್ತೀರಾ. ಕ್ಲಿಯರ್? ನೋಡಿ, ಸೇಮ್ ಅದೇ ಥರ ಒಂದು ವೇಳೆ ಎಕ್ಸ್ ಮೈನಸ್ 1 by x ಇಸ್ ಈಕ್ವಲ್ ಟು ಎನ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಕರೆಕ್ಟಾ? ಆಗ ಎಕ್ಸ್ ಪ್ಲಸ್ 1 by x ಇಸ್ ಈಕ್ವಲ್ ಟು ಎನ್ ಕೊಟ್ಟಿದ್ದಾರೆ. ಸೊ ಎಕ್ಸ್ ಮೈನಸ್ 1 by x ಕೇಳಿದ್ದಾರೆ. ಸೊ ಈಗ ಎಕ್ಸ್ ಮೈನಸ್ 1 by x ಇಸ್ ಈಕ್ವಲ್ ಟು ಎನ್ ಕೊಟ್ಟು ಎಕ್ಸ್ ಪ್ಲಸ್ 1 by x ಕೇಳಿದ್ದಾರೆ ಅಂದ್ಕೊಳ್ಳಿ. ಆಗ ಏನು ಮಾಡ್ಬೋದು? ನೋಡಿ, ಇಲ್ಲಿ ರೂಟ್ ಎನ್ ಸ್ಕ್ವೇರ್, ಇಲ್ಲಿ ಮೈನಸ್ ಇತ್ತು, ಮೈನಸ್ 4 ಬಂತು. ಸೊ ಇಲ್ಲಿ ಪ್ಲಸ್ ಇದೆ, ಸೊ ರೂಟ್ ಎನ್ ಸ್ಕ್ವೇರ್ ಪ್ಲಸ್ 4. ಎವ್ರಿವನ್ ಗಾಟ್ ಇಟ್? ಕ್ಲಿಯರ್? ನೋಡಿ, ಈ ಥರ ಎಕ್ಸ್ ಮೈನಸ್ 1 by x ಕೊಟ್ಟು ಎಕ್ಸ್ ಪ್ಲಸ್ 1 by x ಕೇಳಿದ್ರೆ ರೂಟ್ ಎಕ್ಸ್ ಪ್ಲಸ್ 1 by x ಕೊಟ್ಟು ಎಕ್ಸ್ ಮೈನಸ್ 1 by x ಕೆಟ್ಟರೆ ರೂಟ್ ಎನ್ ಸ್ಕ್ವೇರ್ ಮೈನಸ್ 4. ಒಂದು ವೇಳೆ ಎಕ್ಸ್ ಪ್ಲಸ್ 1 by x ಕೊಟ್ಟು ಎಕ್ಸ್ ಮೈನಸ್ 1 by x ಕೊಟ್ಟು ಎಕ್ಸ್ ಪ್ಲಸ್ 1 by x ಕೇಳಿದ್ರೆ ರೂಟ್ ಎನ್ ಸ್ಕ್ವೇರ್ ಪ್ಲಸ್ 4. ಕ್ಲಿಯರ್? ನೋಡಿ, ಹಾಗಾದರೆ ಎಕ್ಸ್ ಪ್ಲಸ್ 1 by x ಈಸ್ ಈಕ್ವಲ್ ಟು 5 ಆದರೆ ಕ್ಲಿಯರ್. ಸೊ ಹಾಗಾದರೆ ಎಕ್ಸ್ ಮೈನಸ್ 1 by x ಎಷ್ಟಾಗುತ್ತೆ? ಕ್ಲಿಯರ್ ಸರ್? ಇಷ್ಟೊತ್ತು ನೀವು ಹೇಳಿದ್ರಿ ಡೈರೆಕ್ಟ್ ಶಾರ್ಟ್ ಟ್ರಿಕ್ಕು, ದಟ್ ಈಸ್ ಈಕ್ವಲ್ ಟು ರೂಟ್ ಎನ್ ಸ್ಕ್ವೇರ್ ಮೈನಸ್ 4 ದಟ್ ಈಸ್ ಈಕ್ವಲ್ ಟು ರೂಟ್ 5 ಸ್ಕ್ವೇರ್ 25 ಮೈನಸ್ 4 ದಟ್ ಈಸ್ ಈಕ್ವಲ್ ಟು ರೂಟ್ 21. ಎವ್ರಿವನ್ ಕ್ಲಿಯರ್ ಸರ್? ಕ್ಲಿಯರ್. ಒಂದು ವೇಳೆ ಎಕ್ಸ್ ಮೈನಸ್ 1 by x ಕೊಟ್ಟು ಎಕ್ಸ್ ಪ್ಲಸ್ 1 by x ಸೇಮ್ ಕ್ವಶನ್ ಕೇಳಿದ್ರೆ ಆಗ ಏನಾಗುತ್ತೆ ಸರ್? ರೂಟ್ ಎನ್ ಸ್ಕ್ವೇರ್ ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು ರೂಟ್ 29. ಎವ್ರಿವನ್ ಗಾಟ್ ಇಟ್ ಸರ್? ಗಾಟ್ ಇಟ್. ತುಂಬ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮತ್ತೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ಪೌಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕ್ಲಿಯರ್? ಡೈರೆಕ್ಟ್ ನೋಡಿ, ನೀವು ಈ ಕಾನ್ಸೆಪ್ಟನ್ನು ನೋಡಿ
ನಾನು ಟೋಟಲ್ 5 ಕಾನ್ಸೆಪ್ಟ್ ಹೇಳಿದ್ದೀನಿ. ಇದು 5ನೇದು. ನೆಕ್ಸ್ಟ್ 6th ಒಂದು ಸಹ ಹೇಳ್ತೀನಿ. ಟೋಟಲ್ 6 ಕಾನ್ಸೆಪ್ಟಲ್ಲಿ ನೀವು ಒಂದ್ಸಲ ಮತ್ತೆ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಯಾವುದೇ ಒಂದು PYQ ಬುಕ್ ತೊಗೊಳ್ಳಿ, ಆರಾಮಾಗಿ ನಿಮ್ಮಿಂದ ಪ್ರಶ್ನೆಗಳು ಸಾಲ್ವ್ ಆಗೋದು ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ನೋಡಿ, ಸೊ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಹೇಗೇನು ಹೇಳ್ತೀನಿ, ಲಾಸ್ಟ್ ಟೈಮ್ x + 1/x ಕೊಟ್ಟು x - 1/x ಕೇಳಿದ್ದಾರೆ ಅಂದ್ಕೊಳ್ಳಿ. ಆಗೇನಾಗುತ್ತೆ, ರೂಟ್ n² - 4. ಕ್ಲಿಯರ್? ಸೊ x - 1/x ಕೊಟ್ಟು x + 1/x ಕೇಳಿದ್ದಾರೆ ಅಂದ್ಕೊಳ್ಳಿ. ಆಗೇನಾಗುತ್ತೆ, ರೂಟ್ n² + 4. ಇಷ್ಟೇ. ಪ್ಲಸ್ಸು ಕೊಟ್ಟು ಮೈನಸ್ ಕೇಳಿದರೆ -4, ಮೈನಸ್ ಕೊಟ್ಟು ಪ್ಲಸ್ ಕೇಳಿದರೆ +4. ಕ್ಲಿಯರ್ ಸರ್? ಕ್ಲಿಯರ್. ಸೊ ಹಾಗಾದರೆ x + 1/x ದಟ್ ಈಸ್ ಈಕ್ವಲ್ ಟು 7. ದೆನ್ x > 0. ಕ್ಲಿಯರ್? ಕಂಡೀಷನ್ ಸಹ ನಾವು ಓದಬೇಕು. ಒಂದೊಂದ್ಸಲ x <0 ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ನೆಗೆಟಿವ್ ವ್ಯಾಲ್ಯೂ ಬರೋ ಚಾನ್ಸಸ್ ತುಂಬ ಇರುತ್ತೆ. ಕ್ಲಿಯರ್? ಸೊ x - 1/x ದಟ್ ಈಸ್ ಈಕ್ವಲ್ ಟು, ಕ್ಲಿಯರ್? ಸೊ ರೂಟ್ n² ಪ್ಲಸ್ ಆರ್ ಮೈನಸ್, ಸರ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ -4 ದಟ್ ಈಸ್ ಈಕ್ವಲ್ ಟು 7² - 4 ದಟ್ ಈಸ್ ಈಕ್ವಲ್ ಟು ರೂಟ್ 45. ಎವ್ರಿವನ್ ಗಾಟ್ ಇಟ್? ಗಾಟ್ ಇಟ್ ಸರ್. ಬಟ್ ರೂಟ್ 45 ಇಲ್ಲ. ಕ್ಲಿಯರ್? ಒಂದು ವೇಳೆ ರೂಟ್ 45ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಏನಾಗುತ್ತೆ ಸರ್, 9 × 5. ಕರೆಕ್ಟ್? 9 × 5. ಒಂದು ವೇಳೆ 9 ಆಚೆ ಬಂದಿದೆ ಅಂದರೆ 3√5. ಕ್ಲಿಯರ್? 3√5. ಸೊ ಆನ್ಸರ್ ಇದೆ 3√5. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 1. ಎವ್ರಿವನ್ ಕ್ಲಿಯರ್ ಸರ್? ಕ್ಲಿಯರ್. ಒಂದು ವೇಳೆ x - 1/x is equal to 7. ಸೊ if they asked x + 1/x, then what is the answer? So 7² + 4 that is equal to root 53. Everyone got it? Sir got it. Second question, w + 1/w that is equal to 6. Then what is the value of w - 1/w? ಹಾಗಾದ್ರೆ ಏನು ಸರ್, ರೂಟ್ n² - 4 ದಟ್ ಈಸ್ ಈಕ್ವಲ್ ಟು 6² - 4 ದಟ್ ಈಸ್ ಈಕ್ವಲ್ ಟು ರೂಟ್ 32. ರೂಟ್ 32. ರೂಟ್ 32 ಆನ್ಸರ್ ಇದೆಯಾ ಸರ್? ಆನ್ಸರ್ ಇಲ್ಲ. ರೂಟ್ 32 ಆನ್ಸರ್ ಇಲ್ಲ. ಸೊ ಇಫ್ ವಿ ಡಿವೈಡ್ ಇಟ್, ದೆನ್ 16 × 2 ಅಲ್ಲ, 16 × 2. ಸೊ ನಮ್ಗೆ ಏನಾಗುತ್ತೆ ಸರ್, 16 ಆಚೆ ಬಂದರೆ 4√2. ಕ್ಲಿಯರ್? 4√2. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 2. ಎವ್ರಿವನ್ ಕ್ಲಿಯರ್ ಸರ್? ಕ್ಲಿಯರ್. ಮೈನಸ್ ಇದ್ದರೆ -4, ಪ್ಲಸ್ ಇದ್ದರೆ +4. ನೋಡಿ, x + 1/x is equal to 65/8. ದೆನ್ x - 1/x. ಕ್ಲಿಯರ್? ಇಷ್ಟೊತ್ತೇನಾಗಿತ್ತು, ಓನ್ಲಿ 1 ನಂಬರ್ ಇತ್ತು. ಸೊ ಈಸಿಯಾಗಿ ಮಾಡ್ತೀವಿ. ಈಗಲೂ ಸಹ ಈಗೇನಿದೆ, a/b ಫಾರ್ಮಲ್ಲಿದೆ. ಕ್ಲಿಯರ್? ಸೊ ಹಾಗಾದರೆ ಸೇಮ್ ರೂಟ್ n² - 4 65/8 ಹೋಲ್ ಸ್ಕ್ವೇರ್ ರೂಟ್ -4. ಕ್ಲಿಯರ್? ಸೊ 65² ಎಷ್ಟು ಸರ್? ಸರ್ 65² ಲಾಸ್ಟಲ್ಲಿ 5 ಇದ್ದರೆ ಸೊ 25 ಬರ್ಕೊತೀವಿ. 6 ಇದ್ದರೆ ನೆಕ್ಸ್ಟ್ ನಂಬರ್ ಬರ್ಕೊತೀವಿ. 6 7 × 42 ದಟ್ ಈಸ್ ಈಕ್ವಲ್ ಟು 4225. ಎವ್ರಿವನ್ ಕ್ಲಿಯರ್? ನೋಡಿ, ಸ್ಕ್ವೇರ್ ಯಾರು ಬರಲ್ವೋ, ನಾನು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಕಂಪ್ಲೀಟಾಗಿ ಸ್ಕ್ವೇರನ್ನು ಹೇಳ್ಕೊಟ್ಟಿದ್ದೀನಿ ಅಪ್ ಟು 1000ವರೆಗೂ. ಅಲ್ಲಿ ಸಹ ವಿಡಿಯೋ ಹೋಗಿ ನೋಡ್ಬೋದು. ಕ್ಲಿಯರ್? ಸೊ ಎಷ್ಟು ಬಂತು? 4225. ಕ್ಲಿಯರ್? ಬೈ 8² ವ್ಯಾಲ್ಯೂ 64 - 4. ಕ್ಲಿಯರ್? ಸೊ 64 × 4 ದಟ್ ಈಸ್ ಈಕ್ವಲ್ ಟು 256. 4225 - 256 ಡಿವೈಡ್ ಬೈ 64. ಇಫ್ ಯು ಗೆಟ್, ಕ್ಲಿಯರಾ? ಒಂದು ವೇಳೆ ಮೈನಸ್ ಮಾಡಿದ್ರೆ 5ಅಲ್ಲಿ 6 ಹೋದರೆ, ಅಂದರೆ 15ಅಲ್ಲಿ 6 ಹೋದರೆ 9. ಕ್ಲಿಯರ್? 11ಅಲ್ಲಿ 5 ಹೋದರೆ 6. ಕ್ಲಿಯರ್? 41ಅಲ್ಲಿ 2 ಹೋದರೆ 39. ರೂಟ್ 3969 ಡಿವೈಡ್ ಬೈ 64 ಡಿವೈಡ್ ಬೈ 64. ಕ್ಲಿಯರ್? ಸೊ 64 ಆಚೆ ಬಂದರೆ 8. ಕ್ಲಿಯರ್? ಸೊ ಅವಾಗ ನಮ್ಗೆ ಏನಾಗುತ್ತೆ, ಸರಿ, 2 ಆಪ್ಷನ್ ಹೋಗುತ್ತೆ, 2 ಆಪ್ಷನ್ ಉಳಿದಿರುತ್ತೆ. ಕ್ಲಿಯರ್? ಸೊ ನಾವು ಕಂಪಲ್ಸರಿ 3969 ಫೈಂಡ್ ಔಟ್ ಮಾಡಬೇಕು. ನೋಡಿ, 3969ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ, ಎನಿ ರೂಟ್ ನಂಬರ್. ಕ್ಲಿಯರ್? 9 ಸ್ಕ್ವೇರ್ ಮಾಡಿದ್ರೆ 9 ಯಾವಾಗ ಬರುತ್ತೆ ಸರ್? ಸ್ಕ್ವೇರ್ ಮಾಡಿದ್ರೆ 9 ಯಾವಾಗ ಬರುತ್ತೆ ಸರ್? 3² ಆ್ಯಂಡ್ 7². ಸ್ಕ್ವೇರ್ಗಾದರೆ 2 ನಂಬರ್ಸ್ ಕ್ಯಾನ್ಸಲ್ ಮಾಡಿ. 39 ಯಾವ ಒಂದು ಸ್ಕ್ವೇರ್ ಮಿಡಲಲ್ಲಿ ಬರುತ್ತೆ ನೋಡಿ. ಕ್ಲಿಯರ್? 6² ಆ್ಯಂಡ್ 7² ಮಿಡಲಲ್ಲಿ ಬರುತ್ತೆ ಸರ್. ಕರೆಕ್ಟಾ? 36 ಆ್ಯಂಡ್ 49. ಆಲ್ವೇಸ್ ಚಿಕ್ಕ ನಂಬರ್ ಬರ್ಕೊಳ್ಳಿ. 63 67. ಕ್ಲಿಯರ್? ಸೊ ಇನ್ನು ಉಳಿದಿರೋದೇನೋ 2 ಆಪ್ಷನ್ ಬಂತು. ಆವಾಗ 6 × 7 ದಟ್ ಈಸ್ ಈಕ್ವಲ್ ಟು 42.
2. ಒಂದು ವೇಳೆ 42ಗಿಂತ ಇದು ಕಮ್ಮಿ ಇದ್ದರೆ ಚಿಕ್ಕ ನಂಬರ್ ಆನ್ಸರ್, 42ಗಿಂತ ಜಾಸ್ತಿ ಇದ್ದರೆ ದೊಡ್ಡ ನಂಬರ್ ಆನ್ಸರ್. ಹಾಗಾದರೆ ಯಾವುದು ಇದೆ ಸರ್? 63 ಅಂದರೆ ಏನು ಸರ್? ಚಿಕ್ಕ ನಂಬರ್ ಅಲ್ವಾ? ಸೊ ಚಿಕ್ಕ ನಂಬರ್ ಅಂದರೆ ಯಾವುದಪ್ಪ? 63 ಡಿವೈಡೆಡ್ ಬೈ 8. 63 ಡಿವೈಡೆಡ್ ಬೈ 8 ಬರಬೇಕು. ಹಾಗಾದರೆ ಎಷ್ಟು ಸರ್? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಮಾಡೋಣ, ಓಕೆನಾ? ನೋಡಿ, ಮೊದಲು ಈಸಿ ಕ್ವಶನ್ಸ್ ಮಾಡೋಣ, ಆಮೇಲೆ ಟಫ್ ಕ್ವಶನ್ಸ್ ಮಾಡೋಣ. a ಮೈನಸ್ 1/a ಇಸ್ ಈಕ್ವಲ್ ಟು 4. ಕ್ಲಿಯರ್? a ಪ್ಲಸ್ 1/a ಇಸ್ ಈಕ್ವಲ್ ಟು ವಾಟ್? ಕ್ಲಿಯರ್? ಸೊ ಮೈನಸ್ ಇದೆ, ಪ್ಲಸ್ ಇದೆ. ಸೊ ಆಗ ಏನು ಬರುತ್ತೆ ಸರ್? ರೂಟ್ n² ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು 4² ಪ್ಲಸ್ 4 ರೂಟ್ 20. ಕರೆಕ್ಟಾ? ರೂಟ್ 20ನ ಡಿವೈಡ್ ಮಾಡಿದ್ರೆ 5 ಇಂಟು 4. ಕರೆಕ್ಟಾ? ಸೊ 4 ಆಚೆ ಬಂದರೆ 2√5. ಕ್ಲಿಯರ್ ಸರ್? ಸರ್ ಕ್ಲಿಯರ್? ಎಷ್ಟು ಸರ್? 2√5. ಅರ್ಥ ಆಗ್ತಿದೆ ಎಲ್ರಿಗೂ? ಓಕೆ. ನೋಡಿ, 6ನೇ ಪ್ರಶ್ನೆ. x ಇಸ್ ಈಕ್ವಲ್ ಟು 1/x ಮೈನಸ್ 5 x ಗ್ರೇಟರ್ ದ್ಯಾನ್ 0. ಕ್ಲಿಯರ್? ನೋಡಿ, ಎಲ್ಲ ಟೈಪು ಸಹ ಮಾಡಿಸೋಣ, ತೊಂದರೆ ಇಲ್ಲ. ಕ್ಲಿಯರ್? ಸೊ ದೆನ್ ದ ವ್ಯಾಲ್ಯೂ ಆಫ್ x ಪ್ಲಸ್ 1/x. ಕ್ಲಿಯರ್? ಸೊ ನಮಗೇನು ಬೇಕು? x ಪ್ಲಸ್ 1/x ಬೇಕು. ಹಾಗಾದರೆ ಒಂದು ವೇಳೆ ಇಲ್ಲಿ ನೋಡಿ, ಇದು ಈ ಕಡೆ ಫೈಂಡ್ ಔಟ್, ಇದು x ಮೈನಸ್ 5 ಈ ಕಡೆ ತೊಗೊಂಡೋಗಿ x ಈ ಕಡೆ ತಗೊಬಂದರೆ ಏನಾಗುತ್ತೆ? x ಮೈನಸ್ 5 ಇಸ್ ಈಕ್ವಲ್ ಟು 1/x. ಕ್ಲಿಯರ್? ಸೊ x 1/x ಇರೋದು ಈ ಕಡೆ ಬಂದರೆ ಮೈನಸ್ 1/x. ಕ್ಲಿಯರ್? ಸೊ ಮೈನಸ್ 5 ಇರೋದು ಆ ಕಡೆ ಹೋದರೆ 5. ಎವ್ರಿವನ್ ಕ್ಲಿಯರ್? ಸೊ ಆಗೇನು ಬಂತು? x ಮೈನಸ್ 1/x ಇಸ್ ಈಕ್ವಲ್ ಟು 5 ಆದರೆ, x ಮೈನಸ್ 1/x ಇಸ್ ಈಕ್ವಲ್ ಟು 5 ಆದರೆ ನಮ್ಗೇನು ಬೇಕು ಸರ್? x ಪ್ಲಸ್ 1/x. ಸೊ ಹಾಗಾದರೆ ರೂಟ್ n² ಪ್ಲಸ್ 4 ಮೈನಸ್ 4 ಪ್ಲಸ್ 4. ಹಾಗಾದರೆ 25 ಪ್ಲಸ್ 4 29 ದಟ್ ಈಸ್ ಈಕ್ವಲ್ ಟು ರೂಟ್ 29. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ನೋಡಿ, ಸಿಂಪಲ್ಲಾಗಿ ನೋಡಿ, ಈ ಥರ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಒಂದು ವೇಳೆ ನಾವು ಈ ಕಡೆ ತೊಗೊಂಡೋದ್ರೆ x ಮೈನಸ್ 5 ಈಸ್ ಈಕ್ವಲ್ ಟು 1/x ಬಂತು. ಕ್ಲಿಯರಾ? ನೋಡಿ, ಸೊ ಅವಾಗ ಏನಾಗುತ್ತೆ? x ಮೈನಸ್ 5 ಈಸ್ ಈಕ್ವಲ್ ಟು 1/x ಆಯಿತು. ಸೊ 1/x ಈ ಕಡೆ ತಗೊಂಡು ಬಂದಿದ್ವಿ ಅಂದ್ಕೊಳ್ಳಿ, ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ಆಯಿತು. x ಮೈನಸ್ 1/5 ಸರ್ 1/x. ಮೈನಸ್ 5 ಇರೋದು ಆ ಕಡೆ ತೊಗೊಂಡೋದ್ರೆ ಪ್ಲಸ್ 5 ಆಯಿತು. ಸೊ x ಮೈನಸ್ 1/x ಈಸ್ ಈಕ್ವಲ್ ಟು 5 ಆದರೆ ಕ್ಲಿಯರ್? ಸೊ ಆಗ x ಪ್ಲಸ್ 1/x ಏನು ಸರ್? ನಾವು ಇಷ್ಟೊತ್ತು ಹೇಳಿದ್ವಿ ಸರ್ ಅಲ್ವಾ? ಏನಂತ ಹೇಳಿದ್ರಿ ನೀವು? n² ಪ್ಲಸ್ 4 n² ಮೈನಸ್ 4 ಕಾನ್ಸೆಪ್ಟ್ ಆಫ್ ಬ್ರಿಡ್ಜಿಂಗ್ ಅಂತ ಹೇಳಿದ್ರಿ. ಕ್ಲಿಯರ್? ನಾನು ನಿಮ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಸಹ ಮಾಡಿದ್ದೀನಿ, ಹೇಗೆ ಬಂತು ಅನ್ನೋದನ್ನು ಎಕ್ಸ್ಪ್ಲನೇಷನ್ ಸಹ ಕೊಟ್ಟಿದ್ದೀನಿ. ನೋಡಿ, ನೀವು ಈಗ ನಾವು ಅಡ್ವಾನ್ಸ್ ಮ್ಯಾಥ್ಸ್ ಅರ್ಥಮೆಟಿಕ್ಕು ಚೆನ್ನಾಗಿ ಇಂಪ್ರೂವ್ ಆಗಬೇಕಂದ್ರೆ, ಒಂದು ಅಡ್ವಾನ್ಸ್ ಮ್ಯಾಥ್ಸು ಇಂಪ್ರೂವ್ ಆಗಬೇಕಂದ್ರೆ ಹೇಗೆ ಬಂತು ಅನ್ನೋದನ್ನು ನೋಡ್ಕೊಳ್ಳಿ. ಕ್ಲಿಯರ್? ಹೇಗೆ ಬಂತು ಅನ್ನೋದನ್ನು ಯೋಚನೆ ಮಾಡ್ತಾಯಿದ್ರೆ ನಮಗೆ ಏನಾಗುತ್ತೆ ಅಂದರೆ, ಸೊ ಇಂಟ್ರೆಸ್ಟ್ ಜಾಸ್ತಿ ಡೆವಲಪ್ ಆಗುತ್ತೆ. ಸೊ ಜಿಯೋಮೆಟ್ರಿನೂ ಅಷ್ಟೇ. ನೀವು ಜಿಯೋಮೆಟ್ರಿ ಕೇಳಿದರೆ ಅಂದ್ಕೊಳ್ಳಿ, ಇದು ಏನು ಕೇಳ್ತಿರೋ ಜಸ್ಟ್ 10 to 15 ಮಿನಿಟ್ಸು ನಿಮ್ಮೊಂದು ಸ್ನೇಹಿತರಿಗೆ ಎಕ್ಸ್ಪ್ಲನೇಷನ್ ಮಾಡಿ ಏನು ಕೇಳಿದಿರೋ ಅದು ಆಟೋಮೆಟಿಕಲಿ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಒಂದು ಹೇಗೆ ಬಂತು, ಕರೆಕ್ಟಾ? ಒಂದು ಹೇಗೆ ಬಂತು. ಸೆಕೆಂಡ್ ಒನ್ನು ನೀವು ಟೀಚ್ ಮಾಡಬೇಕು 15 ಮಿನಿಟ್ಸ್ ಟು ಯುವರ್ ಫ್ರೆಂಡ್. ಎರಡರಲ್ಲೂ ಒಂದು ಇಂಟ್ರೆಸ್ಟ್ ಬಂದ್ರೂ ಸಹ ನೀವು ಕಂಪ್ಲೀಟಾಗಿ ಫುಲ್ ಇಂಟ್ರೆಸ್ಟು ಆರಾಮಾಗಿ ಮಾಡ್ಕೊಂಡು ಹೋಗ್ತೀರ. ಸೊ ಸೇಮ್ ಟೈಪ್. ಕ್ಲಿಯರ್? ಸೊ x ಈಸ್ ಈಕ್ವಲ್ ಟು 1/x ಮೈನಸ್ 3 ಇವೆಲ್ಲನೂ ಸಹ ಪ್ರೀವಿಯಸ್ ಇಯರ್ SSCGL 2023 ಎಲ್ಲನೂ ಸಹ ಪ್ರೀವಿಯಸ್ ಇಯರ್ ಕ್ವಶನ್ಸೇ. ಓಕೆನಾ? ನೀವು ಆರಾಮಾಗಿ ಪ್ರೀವಿಯಸ್ ಇಲ್ಲಿಂದನೇ ಮಾಡ್ಬೋದು. ಕ್ಲಿಯರ್? ಸೊ x ಮೈನಸ್ 3 ಕಡೆ ಹೋಗಿ x ಈ ಕಡೆ ಬಂದರೆ x ಮೈನಸ್ 3 ಈಸ್ ಈಕ್ವಲ್ ಟು 1/x ಆಯಿತು. ಕ್ಲಿಯರ್? ಸೊ x 1/x ಈ ಕಡೆ ಬಂದರೆ 1/x ಈಸ್ ಈಕ್ವಲ್ ಟು ಪ್ಲಸ್ 3 ಇರೋದು ಮೈನಸ್ 3 ಆಯಿತು. ಸೊ ನಮಗೇನು ಬೇಕು ಸರ್? x ಪ್ಲಸ್ 1/x. ಕ್ಲಿಯರ್? ಸೊ ರೂಟ್ 3² ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು ರೂಟ್ 13. ಎಷ್ಟು ಸರ್? ರೂಟ್ 13. ಎವ್ರಿವನ್ ಕ್ಲಿಯರ್? ಸೊ ಈಗ ಒಂಚೂರು ಡಿಫ್ರೆಂಟ್ ಇದೆ. a ಈಸ್ ಈಕ್ವಲ್ ಟು 1/a ಮೈನಸ್ ರೂಟ್ 6, a ಗ್ರೇಟರ್ ದ್ಯಾನ್ 0. ಕ್ಲಿಯರ್? ಸೊ a ಮೈನಸ್ ರೂಟ್ 6
ಇಸ್ ಈಕ್ವಲ್ ಟು 1/a ಮೈನಸ್ 1/a ಇಸ್ ಈಕ್ವಲ್ ಟು √6. ಕರೆಕ್ಟಾಗಿ ಹೇಗೆ ಬಂತು ಅಂತ ಗೊತ್ತಾಯ್ತಾ? 1/a ಈ ಕಡೆ ಬಂದರೆ ಮೈನಸ್ 1/a, ಮೈನಸ್ √6 ಆ ಕಡೆ ಹೋದರೆ ಪ್ಲಸ್ √6. ಕ್ಲಿಯರ್? ಸೊ a ಮೈನಸ್ 1/a ಇಸ್ ಈಕ್ವಲ್ ಟು √6 ಆದರೆ a ಪ್ಲಸ್ 1/x ಹೇಗೆ ಸರ್? √6 ಹೋಲ್ ಸ್ಕ್ವೇರ್ ಪ್ಲಸ್ 4. ಕ್ಲಿಯರ್? √2 ಸ್ಕ್ವೇರ್ ಕ್ಯಾನ್ಸಲ್, √6 ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು 10. ದಟ್ ಈಸ್ ಈಕ್ವಲ್ ಟು 10. ಆಪ್ಷನಲ್ಲಿ ಇದೆಯಾ √10? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 8. ಎವ್ರಿವನ್ ಕ್ಲಿಯರ್? ಕ್ಲಿಯರ್. ನೋಡಿ ಆರಾಮಾಗಿ ತಗೊಳ್ಳಿ, ಟೈಮ್ ಕೊಡಿ, ಒಳ್ಳೊಳ್ಳೆ ಪ್ರಶ್ನೆಗಳಿಗೆ ಟೈಮ್ ಕೊಟ್ಟು ಆರಾಮಾಗಿ ಕಲ್ತ್ಕೊಂಡು ನಾವು ಮಾಡೋಣ. ಕರೆಕ್ಟಾ? ನಾವು ಕಲಿಯೋಣ, ನೀವು ಕಲಿಯೋಣ. ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಹೋಗ್ತಾ ಇರೋ, ಓಕೆನಾ? ಓಕೆ. ಸೊ x ಪ್ಲಸ್ 1/x ಈಸ್ ಈಕ್ವಲ್ ಟು ಮೈನಸ್ 14. ಸೊ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ, ಎಕ್ಸ್ ಲೆಸ್ ದ್ಯಾನ್ -1. ಲೆಸ್ ದ್ಯಾನ್ -1 ಅಂದರೆ ಕರೆಕ್ಟಾ? ಸೊ 112 ಹೋಯಿತು, 140 ಹೋಯಿತು. ಸೊ ಆನ್ಸರ್ ಶುಡ್ ಬಿ ಇಂದ ಮೈನಸಲ್ಲೇ ಬರಬೇಕು. ನೋಡೋಣ. ಕ್ಲಿಯರ್? ಸೊ x² ಮೈನಸ್ 1/x² ಎಷ್ಟು? ಸೊ ಇಲ್ಲಿ ನೋಡಿ, x² ಮೈನಸ್ 1/x² ಬೇಕು ಅಂದರೆ ನಮ್ಗೆ ಏನೇನು ಬೇಕು? ನಿಮ್ಗೆ ನಾವು ಕಂಪ್ಲೀಟಾಗಿ ಫಸ್ಟ್ನೇ ಕ್ಲಾಸಲ್ಲಿ ಹೇಳಿದ್ದೀನಿ. ಏನೇನು ಬೇಕು ಸರ್? x ಪ್ಲಸ್ 1/x ಬೇಕು. ಕರೆಕ್ಟಾ? x ಮೈನಸ್ 1/x ಬೇಕು. ಇಟ್ ಮೀನ್ಸ್ a² ಮೈನಸ್ b² ದಟ್ ಈಸ್ ಈಕ್ವಲ್ ಟು a ಪ್ಲಸ್ b ಇಂಟು a ಮೈನಸ್ b. ಕ್ಲಿಯರಾ? a ಪ್ಲಸ್ b ಇಂಟು a ಮೈನಸ್ b. ಅದನ್ನೇ ನಾವು ಏನಂತ ಕರೆದಿದ್ವಿ? ಎನ x ಪ್ಲಸ್ ಬಿನ 1/x ಪುಟ್ ಮಾಡಿದ್ರೆ x ಪ್ಲಸ್ 1/x ಇಂಟು x ಮೈನಸ್ 1/x ಆಗುತ್ತೆ. ಕರೆಕ್ಟಾ? ಸೊ ಹಾಗಾದರೆ x² ಮೈನಸ್ 1/x² ಬೇಕು ಅಂದರೆ ನಮಗೆ ಏನೇನು ಬೇಕು ಸರ್? ಏನೇನು ಬೇಕು ಬಾಬು? ನೋಡಿ, ನಮಗೆ ಇಲ್ಲಿ x ಪ್ಲಸ್ 1/x ಬೇಕು ಆ್ಯಂಡ್ x ಮೈನಸ್ 1/x ಸಹ ಬೇಕು. ಅಲ್ಲಿ ಕೊಟ್ಟಿರೋದೇನು? x ಪ್ಲಸ್ 1/x ಕೊಟ್ಟಿದ್ದಾರೆ 14 ಮೈನಸ್ 14. ಸೊ ನಮಗೆ ನಾವೇನು ಫೈಂಡ್ ಔಟ್ ಮಾಡಬೇಕು? x ಮೈನಸ್ 1/x. ಸೊ ಈಸಿ ಅಲ್ವಾ? -14 ಕ್ಲಿಯರ್ ಹೋಲ್ ಸ್ಕ್ವೇರ್ ಮೈನಸ್ ಬೇಕಂದ್ರೆ -4. ಕ್ಲಿಯರ್? ಸೊ 14 ಸ್ಕ್ವೇರ್ 196 -4 ದಟ್ ಈಸ್ ಈಕ್ವಲ್ ಟು √192. √192. ಕ್ಲಿಯರ್? ಸೊ √192ನ 64 ಇಂಟು 3 ಬರ್ಕೋಬೋದಾ? 63 is 180, 4 3 is 12. ಓಕೆ, ಬರ್ಕೋಬೋದು. ಸೊ 64√3ನ ಇದನ್ನೇನಂತ ಬರ್ಬೋದು? 8√3. ಕ್ಲಿಯರ್? 8√3. ಮೊದಲನೇದು ಬಂದುಬಿಟ್ಟು -14. ಕರೆಕ್ಟಾ? x ಪ್ಲಸ್ 1/xದು -14 ಇಂಟು x ಮೈನಸ್ 1/x ಎಷ್ಟು ಬಂತು ಸರ್? 8√3. ಇಫ್ ವಿ ಮಲ್ಟಿಪ್ಲೈ -14 ಇಂಟು 8 ದಟ್ ಈಸ್ ಈಕ್ವಲ್ ಟು -112√3. ಎವ್ರಿವನ್ ಕ್ಲಿಯರ್? ಎಷ್ಟು ಬಂತು ಸರ್? -112√3. ಕ್ಲಿಯರ್? ಸೊ ಸೇಮ್ ಟೈಪ್ ಆಫ್ ಕ್ವಶನ್. x ಮೈನಸ್ 1/x ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 12. ಏನು ಕೇಳಿದ್ದಾರೆ? x² ಮೈನಸ್ 1/x ಸ್ಕ್ವೇರನ್ನು ಕೇಳಿದ್ದಾರೆ. ಕ್ಲಿಯರ್? ಸೊ ಓಕೆ, ನಮಗೆ x ಪ್ಲಸ್ 1/x ಆ್ಯಂಡ್ x ಮೈನಸ್ 1/x ಬೇಕು ಅಲ್ವಾ? ಸೊ ಒಂದು ವೇಳೆ x ಮೈನಸ್ 1/x ಬೇಕಂದರೆ ಕರೆಕ್ಟಾ? ಸ್ಕ್ವೇರ್ ಆ ಕಡೆ ಹೋದರೆ √12. √12 ಏನಂತ ಬರಿಬೋದು? 4 ಇಂಟು 3. 4 ಇಂಟು 3 ಏನಂತ ಬರಿಬೋದು? 2√3. 2√3. x ಮೈನಸ್ 1/x 2√3 ಬಂತು. ಸೊ x ಪ್ಲಸ್ 1/x ಬೇಕಂದ್ರೆ ಏನು ಮಾಡಬೇಕು ಸರ್? √n² ಪ್ಲಸ್ 4. ಎಷ್ಟು ಸಲ ಹೇಳಿದ್ದೀನಿ? √n² ಪ್ಲಸ್ 4. √n² ಮೀನ್ಸ್ 2√3 ಹೋಲ್ ಸ್ಕ್ವೇರ್ ಪ್ಲಸ್ 4. ಕ್ಲಿಯರ್? ಸೊ 2√3 ಮೀನ್ಸ್ 4 ಇಂಟು 3 12 ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು √16. √16 ವ್ಯಾಲ್ಯೂ ಎಷ್ಟು ಸರ್? 4. ಕ್ಲಿಯರ್? ಎಷ್ಟು? 4. ಸೊ x ಪ್ಲಸ್ 1/xನ ವ್ಯಾಲ್ಯೂ 4 ಬಂತು. x ಮೈನಸ್ 1/xನ ವ್ಯಾಲ್ಯೂ 2√3 ಬಂತು. ಇಫ್ ವಿ ಮಲ್ಟಿಪ್ಲೈ 4 ಇಂಟು 2 ವಿ ಗೆಟ್ 8√3. ಕ್ಲಿಯರ್? ಎಷ್ಟು ಬಂತು ಸರ್? 8√3. ಇಷ್ಟೇ ಸಿಂಪಲ್. ಮೊದಲು ನಾವು ಡೈರೆಕ್ಟ್ ಮಾಡ್ತಿದ್ವಿ, ಈಗ ಏನು ಮಾಡ್ತಿದ್ವಿ? x ಪ್ಲಸ್ 1/x ಆ್ಯಂಡ್ x ಮೈನಸ್ 1/x ಅನ್ನು ಎರಡನ್ನೂ ಸಹ ಫೈಂಡ್ ಔಟ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಸರ್? 8√3.
3 ಕ್ಲಿಯರ್. ಒಂದು ವೇಳೆ ಇದನ್ನು ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ ಕರೆಕ್ಟಾ, ಆಗೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಮೈನಸ್ 2 ಕ್ಲಿಯರ್ ಇಸ್ ಈಕ್ವಲ್ ಟು 12 ಕ್ಲಿಯರ್. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ, ಒಂಚೂರು ಕಷ್ಟ ಆಗುತ್ತೆ ಕ್ಲಿಯರ್. ಬಟ್ ಇಲ್ಲಿ ಪ್ಲಸ್ ಇದೆ, ನಮ್ಗೆ ಅವ್ರು ಕೇಳ್ತಿರೋದೇನು ಮೈನಸ್ ಅಲ್ವಾ. ಸೊ ಒಂದು ವೇಳೆ ಕರೆಕ್ಟಾಗಿ ಇದು ಈ ಕಡೆ ಬಂದಿದೆ ಅಂದ್ಕೊಳ್ಳಿ, ಪ್ಲಸ್ ಎಷ್ಟಾಯಿತು 2 ದಟ್ ಈಸ್ ಈಕ್ವಲ್ ಟು ರೂಟ್ 14. ಒಂದು ವೇಳೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ರೂಟ್ 14 ಬಂದಿದೆ ಅಂದ್ಕೊಳ್ಳಿ. ಸೊ ನಮಗೆ ಏನು ಬೇಕು, ಎಕ್ಸ್ ಸ್ಕ್ವೇರ್ ಮೈನಸ್ 1/x ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ರೂಟ್ 14 ಹೋಲ್ ಸ್ಕ್ವೇರ್ ಕ್ಲಿಯರ್, ಹೋಲ್ ಸ್ಕ್ವೇರ್ ಮೈನಸ್ 4 ಮಾಡಿದ್ವಿ ಅಂದ್ಕೊಳ್ಳಿ ಕ್ಲಿಯರ್. ಸೊ ಎಷ್ಟು ಬರುತ್ತೆ 10 ಬರುತ್ತೆ. 14 ಸ್ಕ್ವೇರ್ 196. ಸೊ ಎಗೈನ್ 192ನೇ, ಸೊ ಎಗೈನ್ ನಾವು ಮಾಡಲೇಬೇಕಾಗುತ್ತೆ ಕ್ಲಿಯರ್. ಸೊ 192 ಬರುತ್ತೆ, ರೂಟ್ 192 ಬರುತ್ತೆ ಕ್ಲಿಯರ್. ಎಷ್ಟು ಬರುತ್ತೆ ಸರ್, ರೂಟ್ 192 ಬರುತ್ತೆ. ಸೊ ರೂಟ್ 192 ಏನಂತ ಬರ್ಬೋದು ಸರ್, 64 × 3 ಕ್ಲಿಯರ್. 64 ಏನಂತ ಬರ್ಬೋದು 8 ರೂಟ್ 3. ಹೇಗೆ ಮಾಡಿದ್ರು ಆನ್ಸರ್ ಬರುತ್ತೆ. ಮೆಥಡ್ ಚೇಂಜ್ ಆದರೆ ಆನ್ಸರ್ ಚೇಂಜ್ ಆಗೋದಿಲ್ಲ ಕ್ಲಿಯರ್. ನೀವು ಯಾವ ಮೆಥಡ್ ಬೇಕಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 0 ಕ್ಲಿಯರ್. ಸೊ ಎಕ್ಸ್ ಬೈ ಎಕ್ಸ್ ಮೈನಸ್ 1. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 1/x ಕ್ಯೂಬಾ? ಇದು ಒಂದು ಸೆಕೆಂಡ್ ನೋಡೋಣ. ಸೊ ಇಫ್ ವಿ ಡಿವೈಡ್ ಬೈ ಎಕ್ಸ್ ಕ್ಲಿಯರ್, ಸೊ ವಿ ಗೆಟ್ x minus 7 plus 1/x that is equal to 0. So x plus 1/x that is equal to 7 clear. x plus 1/x that is equal to 7 ಆಯಿತು ಅಂದರೆ ಅವ್ರು ಏನು ಕೇಳಿದರೆ x ಕ್ಯೂಬ್ ಮೈನಸ್ 1/x ಕ್ಯೂಬ್. ಸೊ ನಮಗೆ x ಮೈನಸ್ 1/x ಬಂದರೆ ಇದನ್ನು ಕ್ಯೂಬ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಕ್ಲಿಯರಾ. ಸೊ ಕ್ಯೂಬ್ ಮಾಡಬೇಕಂದ್ರೆ ಮೊದಲು ನಾವು x ಮೈನಸ್ 1/xನ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಬೇಕಂದ್ರೆ ರೂಟ್ 7 ಸ್ಕ್ವೇರ್ ಮೈನಸ್ 4 ದಟ್ ಈಸ್ ಈಕ್ವಲ್ ಟು ರೂಟ್ 45. ರೂಟ್ 45ನ 3 ರೂಟ್ 5 ಕ್ಲಿಯರ್, ಪ್ಲಸ್ ಆರ್ ಮೈನಸ್ 3 ರೂಟ್ 5. ಎಕ್ಸ್ ಲೆಸ್ ದ್ಯಾನ್ ಆರ್ ಏನೋ ಇದೆ, ಒಂದು ಸೆಕೆಂಡ್ ನೋಡಿ. ಎಕ್ಸ್ ಪ್ಲಸ್ ಆರ್ 3 ಓಕೆ. ಸೊ ಎಕ್ಸ್ ಕ್ಯೂಬ್ ಮೈನಸ್ 1/x ಕ್ಯೂಬ್, ಎಕ್ಸ್ ಮೈನಸ್ 1/x 3 ರೂಟ್ 5 ಆದರೆ ಎಕ್ಸ್ ಕ್ಯೂಬ್ ಮೈನಸ್ 1/x ಕ್ಯೂಬ್ ದಟ್ ಈಸ್ 3 ರೂಟ್ ಕ್ಯೂಬ್. ಇಟ್ ಮೀನ್ಸ್ ಎನ್ ಕ್ಯೂಬ್ ಪ್ಲಸ್ 3n ದಟ್ ಈಸ್ 3 ರೂಟ್ 5 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು 3 ರೂಟ್ 5. ಎವ್ರಿ ಒನ್ ಕ್ಲಿಯರ್ ಸರ್? ಕ್ಲಿಯರ್. ಸೊ 3 ಕ್ಯೂಬ್ 27 ಇಂಟು 5 ದಟ್ ಈಸ್ 135 ಕ್ಲಿಯರ್. 135. ಸೊ ಒಂದು ಸೆಕೆಂಡು, ಒಂದು ವೇಳೆ ರೂಟ್ 45 ತೊಗೊಂಡಿದ್ದೀವಿ ಅಂದ್ಕೊಳ್ಳಿ ಕ್ಲಿಯರ್. ರೂಟ್ 45 ಹೋಲ್ ಕ್ಯೂಬ್ ಪ್ಲಸ್ 3 ರೂಟ್ 45 ತೊಗೊಂಡಿದ್ದೀವಿ ಅಂದ್ಕೊಳ್ಳಿ ಕ್ಲಿಯರ್. ಸೊ ಆಗೇನಾಯಿತು 45 ರೂಟ್ 45 ಪ್ಲಸ್ 3 ರೂಟ್ 45 ಕ್ಲಿಯರ್. ಸೊ ಆಗೇನಾಯಿತು 48 ರೂಟ್ 45 ಕ್ಲಿಯರ್. ಸೊ 45 ಏನಂತ ಬರ್ಬೋದು 3 ಇಂಟು 5 ಅಂದರೆ ಇಟ್ ಮೀನ್ಸ್ 3 ರೂಟ್ 5. ಸೊ 48 ಇಂಟು 3 ಅಷ್ಟು ಬರಬೇಕಾಗಿತ್ತು. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಇರೋದ್ರಿಂದ ಒಂಚೂರು ಇದಾಗ್ಬಿಟ್ಟು ಓಕೆನಾ. ಈ ಕ್ವಶನ್ನ ಬಿಟ್ಬಿಡಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು 7. ದೆನ್ 0 ಎಕ್ಸ್ ಲೆಸ್ ದ್ಯಾನ್ 0 and greater than, sorry, x greater than 0 less than 1 ಕ್ಲಿಯರ್. ಸೊ ಏನು ಬೇಕು, ಎಕ್ಸ್ ಸ್ಕ್ವೇರ್ ಮೈನಸ್ 1/x ಸ್ಕ್ವೇರ್ ಬೇಕು ಕ್ಲಿಯರ್. ಸೊ ಎಕ್ಸ್ ಸ್ಕ್ವೇರ್ ಡೈರೆಕ್ಟ್ ಮಾಡಿ, ಡೈರೆಕ್ಟ್ ನೋಡಿ ರೂಟ್ 7 ಸ್ಕ್ವೇರ್ ಮೈನಸ್ 4 ದಟ್ ಈಸ್ ಈಕ್ವಲ್ ಟು 3 ರೂಟ್ 5 ಆನ್ಸರ್ ಬರುತ್ತೆ. ಸೊ ಎಷ್ಟು ಬರುತ್ತೆ, ಇದು 45 ಬರುತ್ತೆ. ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ 3 ರೂಟ್ 5 ಕ್ಲಿಯರಾ. ಸೊ ಮೈನಸ್ ವ್ಯಾಲ್ಯೂ ಕ್ಲಿಯರ್. ಇದು ನೋಡಿ, ಎಕ್ಸ್ ಪ್ಲಸ್ 1/x ಈಸ್ ಈಕ್ವಲ್ ಟು 7
ಕರೆಕ್ಟಾ, ಎಕ್ಸ್ ಗ್ರೇಟರ್ ದ್ಯಾನ್ 1. ಸೊ ಎಕ್ಸ್ ಕ್ಯೂಬ್ ಮೈನಸ್ 1/x³ ಈಸ್ ಈಕ್ವಲ್ ಟು ವಾಟ್? ಕ್ಲಿಯರ್. ಸೊ ಎಕ್ಸ್ ಮೈನಸ್ 1/x ಫೈಂಡ್ ಔಟ್ ಮಾಡೋದು ಹೇಗೆ ಸರ್? ಇಷ್ಟೊತ್ತು 7 ಮಾಡಿದ್ವಿ ಸರ್, 3√5 ಬರುತ್ತೆ. ಇಟ್ ಮೀನ್ಸ್ 45 ಬರುತ್ತೆ, 3√5. ಕ್ಲಿಯರ್. 3√5 ಆರ್ ಡೈರೆಕ್ಟ್ 45 ಬರ್ಕೊಳ್ಳಿ, √45 ಬರ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, n³ ಪ್ಲಸ್ 3n. ಸೊ √45 ಕ್ಯೂಬ್ ಪ್ಲಸ್ 3 ಇಂಟು √45. ಕ್ಲಿಯರ್. ಸೊ ಇದೇನಾಯ್ತು ಸರ್, 45 √45 ಆಯಿತು. ಕ್ಲಿಯರಾ? ಇಟ್ ಮೀನ್ಸ್ ಇದರ ಅರ್ಥ √45 ಅಂದರೆ √45 ಇಂಟು √45 ಇಂಟು √45 ಅಲ್ವಾ? ಸೊ ರೂಟ್ ಕ್ಯಾನ್ಸಲ್, 45 √5 ಉಳಿತದೆ. ಅದನ್ನೇ ನಾನು ಅಲ್ಲಿ ಡೈರೆಕ್ಟಾಗಿ ಬರೆದಿದ್ದೀನಿ. ಕ್ಲಿಯರ್. ಸೊ ಪ್ಲಸ್ 3√45. ಕ್ಲಿಯರ್. ಸೊ 3√45, 45 ಪ್ಲಸ್ 3 48 √45. ಕರೆಕ್ಟಾ? ಸೊ 45 ಏನಂತ ಬರ್ಬೋದು, 3√5. ಸೊ 48 ಇಂಟು 3√5 ದಟ್ ಈಸ್ ಈಕ್ವಲ್ ಟು 24 ಟು ಕ್ಯಾರಿ 144 √5. 144 √5 ಇಸ್ ದ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 15 ಕ್ವಶನ್. ಕ್ಲಿಯರಾ? ನೋಡಿ, ಇದು ಇಲ್ಲಿ ಒಂಚೂರು ಡಾಟಾ ಮಿಸ್ ಆಗಿದೆ. ಓಕೆನಾ? ಸೊ ಹಾಗಾಗಿ ಇದಲ್ಲ ಈ ಪ್ರಶ್ನೆದು, ಇದು ಕ್ಲಿಯರ್. ಅಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ, ಸೊ ಹಾಗಾಗಿ ಮಿಸ್ ಆಗಿದೆ. ಕ್ಲಿಯರಾ? ನೋಡಿ, ನೆಕ್ಸ್ಟ್ ಕ್ವಶನ್, y ಪ್ಲಸ್ 1/y ಇಸ್ ಈಕ್ವಲ್ ಟು 11. ಸೊ y³ ಮೈನಸ್ 1/y³. ಸೊ y ಮೈನಸ್ 1/y ಏನಾಗುತ್ತೆ ಆಗ, √11² ಮೈನಸ್ 4 ದಟ್ ಈಸ್ ಈಕ್ವಲ್ ಟು √117. √117 ಏನಾದರೂ ಬರೀಬೋದಾ? ನೋಡಿ, ಚೆಕ್ ಮಾಡಿ. 13 ಇಂಟು 9 ಬರೆದಿದ್ವಿ ಅಂದ್ಕೊಳ್ಳಿ ಒಂದು ವೇಳೆ, 9 ಇಂಟು 13 ಬರೆದಿದ್ವಿ ಅಂದ್ಕೊಳ್ಳಿ ಒಂದು ವೇಳೆ, ಆಗೇನಾಯ್ತು ಸರ್, 3√13 ಆಯಿತು. ಕ್ಲಿಯರ್. ಎಷ್ಟಾಯಿತು? 3√13. y ಮೈನಸ್ 1/y ದಟ್ ಈಸ್ ಈಕ್ವಲ್ ಟು 3√13 ಆದರೆ ಒಂದು ವೇಳೆ ಅವಾಗ y³ ಮೈನಸ್ 1/y³ ಬೇಕು. ಸೊ ಅವಾಗ ಏನಾಗುತ್ತೆ, n³ ಪ್ಲಸ್ 3n ದಟ್ ಈಸ್ ಈಕ್ವಲ್ ಟು 3√3³ ಪ್ಲಸ್ 3 ಇಂಟು 3√3. ಕ್ಲಿಯರ್. ಸೊ ಆಗ 27. ಕ್ಲಿಯರ್. 27 ಇಂಟು 3√3 ಆಯಿತು. ಇಲ್ಲಿ ನೋಡಿ, ನಿಮ್ಗೆ ಹೇಳ್ತೀನಿ, ಒಂದು ವೇಳೆ √3² ಬಂತು ಅಂದ್ಕೊಳ್ಳಿ, ಅವಾಗ ಆನ್ಸರ್ 3. √3³ ಬಂದಿದೆ ಅಂದ್ಕೊಳ್ಳಿ, ಆಗ ಆನ್ಸರ್ 3√3. ಕ್ಲಿಯರ್. √3⁴ ಬಂದಿದೆ ಅಂದ್ಕೊಳ್ಳಿ, ಆಗ ಆನ್ಸರ್ 3 ಇಂಟು 3 ದಟ್ ಈಸ್ ಈಕ್ವಲ್ ಟು 9. ಕ್ಲಿಯರ್. ಆಗೇನಾಗುತ್ತೆ, ಪ್ಲಸ್ 9√3. ಕ್ಲಿಯರ್. (27 into 3) 81 √3 plus 9√3 that is equal to 90√3. Clear? So sorry, 13 ಅಲ್ವಾ? ಸಾರಿ 3 ಅಲ್ಲ ಇದು, ಎಷ್ಟಪ್ಪ ಇದು? 13. 1 second. (3√13). So 3√13 whole cube plus 3 into 3√13. ಸೊ ಇದೇನಾಗುತ್ತೆ, 27 ಇಂಟು 13√3 ಪ್ಲಸ್ 9√13. ಸರಿ, (13√13) 9√13. So 27 into 13 that is equal to 270 plus 81 115 351 ಆಯಿತು. 27 to 13 351√13 plus 9√13 that is equal to 360√13. ಕ್ಲಿಯರ್. ಎಷ್ಟು ಬಂತು ಸರ್? 360√13. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 16. ನೋಡಿ ಮತ್ತೆ, ಕ್ಲಿಯರಾ? ಇಷ್ಟು ಮಾಡಿದ್ರೆ 11 ಬರುತ್ತೆ. 11 ಅಲ್ವಾ? 11² ಮೈನಸ್ 4 ದಟ್ ಈಸ್ ಈಕ್ವಲ್ ಟು √17 ಬಂತು. √17ನ ವ್ಯಾಲ್ಯೂ 9 ಇಂಟು 13 3√13. ಕರೆಕ್ಟಾ? 3√13 y ಮೈನಸ್ 1/y 3√13 ಆದರೆ y³ ಮೈನಸ್ 1/y³ ಏನಾಗುತ್ತೆ ಸರ್? ಆಗ 3√13 ಹೋಲ್ ಕ್ಯೂಬ್ ಪ್ಲಸ್ 3√13 3 ಇಂಟು 3√13. ಸೊ ಇಟ್ ಮೀನ್ಸ್ n³ ಪ್ಲಸ್
3n. n ಕ್ಯೂಬ್ ಪ್ಲಸ್ 3n ಮಾಡಿದ್ರೆ 3 ರೂಟ್ 13 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು 3 ರೂಟ್ 13 27 ಇಂಟು ಇದು 3 ಕ್ಯೂಬ್ 27 ಬಂತು ರೂಟ್ 13 ಕ್ಯೂಬ್ ಬಂದು 13 ರೂಟ್ 3 ಸೊ ಪ್ಲಸ್ 9 ರೂಟ್ 13 35 ರೂಟ್ 13 ಪ್ಲಸ್ 9 ರೂಟ್ 13 ದಟ್ ಈಸ್ ಈಕ್ವಲ್ ಟು 360. ಕ್ಲಿಯರ್? 351 ಪ್ಲಸ್ 9 360. ಇದನ್ನು ಮಾಡಿ ಕ್ಲಿಯರ್. ನಾನೊಂದು ರೂಟ್ ಮಾಡಿಸಿದ್ದೀನಿ, ಇದನ್ನು ಟ್ರೈ ಮಾಡಿ ನೋಡಿ. ಲಾಸ್ಟ್ ಬಂದುಬಿಟ್ಟು ಕೋಎಫಿಷಿಯೆಂಟ್. ಕ್ಲಿಯರ್? ಕೋಎಫಿಷಿಯೆಂಟ್ ಅನ್ಈಕ್ವಲ್ ಇದ್ದಾಗ ಕೋಎಫಿಷಿಯೆಂಟ್ ಯಾವ ಥರ ಮಾಡೋದು ಕ್ಲಿಯರ್ ನೋಡಿ. ಆಗ ಏನಾಗುತ್ತೆ 5a ಪ್ಲಸ್ 4/a ಮೈನಸ್ 2 ದಟ್ ಈಸ್ ಈಕ್ವಲ್ ಟು 13 a ಗ್ರೇಟರ್ ದ್ಯಾನ್ 0. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 25a ಸ್ಕ್ವೇರ್ ಬೈ ಪ್ಲಸ್ 16/a ಸ್ಕ್ವೇರ್. ಕ್ಲಿಯರ್? ಸೊ 5a ಪ್ಲಸ್ 4/a ಮೈನಸ್ 2 ಇರೋದು ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಸೊ 13 ಪ್ಲಸ್ 2 15 ಆಯಿತು. ನಮ್ಗೇನು ಬೇಕು ಸರ್? 25a ಸ್ಕ್ವೇರ್. ಅಂದರೆ ಒಂದು ವೇಳೆ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್? ಒಂದು ವೇಳೆ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ. ಸೊ ಆಗೇನು ಬಂತು? 25a ಸ್ಕ್ವೇರ್ ಪ್ಲಸ್ 16/a ಸ್ಕ್ವೇರ್ ಇಷ್ಟು ಬಂತು. ಕ್ಲಿಯರ್? 25a ಸ್ಕ್ವೇರ್ ಪ್ಲಸ್ 16/a ಸ್ಕ್ವೇರ್. ಸೊ ಇದು 15 ಸ್ಕ್ವೇರ್ ಮೈನಸ್ 2 ನಾವು ಕಾಮನಾಗಿ ಮಾಡ್ತಾಯಿದ್ವಿ. ಮೈನಸ್ 2 ಕಾಮನಾಗಿ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಅಲ್ಲೂ ಸಹ ಹೇಳ್ತೀನಿ, ಬಟ್ ಇಲ್ಲೂ ಸಹ ಹೇಳ್ತೀನಿ ನಿಮಗೆ. ಕ್ಲಿಯರ್? ಸೊ ಎಕ್ಸ್ ಪ್ಲಸ್ 1/x ಹೋಲ್ ಸ್ಕ್ವೇರ್ ಇದ್ದಾಗ ಕರೆಕ್ಟಾ? ಆಗೇನಾಗೋದು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1/x ಹೋಲ್ ಸ್ಕ್ವೇರ್ ಮೈನಸ್ 2 ಮಾಡ್ತಿದ್ವಿ. ಮೈನಸ್ 2 ಮಾಡ್ತಿದ್ವಿ. ಮೈನಸ್ 2 ಯಾಕೆ ಮಾಡ್ತಿದ್ವಿ? ಮೈನಸ್ 2ab ಮಾಡಬೇಕಾಗಿತ್ತು. ಕ್ಲಿಯರ್? ಆಗ ಏನಾಗೋದು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿತ್ತು. ಸೊ ನಾವು ಇಲ್ಲಿ ಏನು ಮಾಡಿದ್ವಿ? ಮೈನಸ್ 2 ಅಂತಲೇ ಹೇಳಿದ್ವಿ. ಕ್ಲಿಯರ್? ಮೈನಸ್ 2 ಅಂತಲೇ ಹೇಳಿದ್ವಿ. ಎಕ್ಸ್ ಎಕ್ಸ್ ಸೇಮ್ ಇರೋದ್ರಿಂದ. ಸೊ ಇಲ್ಲಿ ಅವಾಗ ಏನಾಗುತ್ತೆ ಅಂದರೆ ಒಂದು ವೇಳೆ ನೋಡಿ ax ಪ್ಲಸ್ 1/bx ಇಸ್ ಈಕ್ವಲ್ ಟು ಕೆ ಅಂದ್ಕೊಳ್ಳಿ. ಕ್ಲಿಯರ್? ಆಗ ಒಂದು ವೇಳೆ a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/b ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಮೈನಸ್ 2ab ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಮೈನಸ್ 2ab. ಆಗ ಸಹ 2abನೇ ಆಗ್ತಿತ್ತು. ಕ್ಲಿಯರ್? ಬಟ್ ನಾವು ಏನು ಮಾಡ್ತಾ ಇದ್ವಿ? ಎಕ್ಸ್ ಎಕ್ಸನ್ನು ಕ್ಯಾನ್ಸಲ್ ಮಾಡ್ತಾ ಇದ್ವಿ. ಸೊ ನಾವು ಅಲ್ಲಿ ಯೂಸ್ಫುಲ್ ಇರ್ತಿರಲಿಲ್ಲ. ಈಗ ಇಲ್ಲಿ 2ab ಅನ್ನೋದು ಯೂಸ್ ಇದೆ. ಸೊ 2a ಅಂದರೆ ಎಷ್ಟು ಸರ್? 5. ಕ್ಲಿಯರ್? ಸೊ b ಅಂದರೆ ಎಷ್ಟು ಸರ್? 4. ಕ್ಲಿಯರ್? ಸೊ 15 ಸ್ಕ್ವೇರ್ 225 ಮೈನಸ್ 2 ಇಂಟು 5 10 10 4 ಜಾ 40 225 ಮೈನಸ್ 40 ದಟ್ ಈಸ್ ಈಕ್ವಲ್ ಟು 185. 185 ಇಲ್ಲಿ ನೋಡಿ ಎ ಮೀನ್ಸ್ ಇದು, ಬಿ ಮೀನ್ಸ್ ಇದು. ಸೊ ಎ ಆವಾಗಲೂ ಕ್ಯಾನ್ಸಲ್ ಆಗ್ತಿತ್ತು, ಈಗಲೂ ಸಹ ಕ್ಯಾನ್ಸಲ್ ಆಗುತ್ತೆ. ಸೊ ಈಗಲೂ ಸಹ ಕ್ಯಾನ್ಸಲ್ ಆಗ್ತಿತ್ತು ನೋಡಿ. 15 ಸ್ಕ್ವೇರ್ ಮೈನಸ್ 2 ಕಾಮನ್ ಬಂತು. ಈಗೇನು ಬಂತು? ಏನು ಉಳಿತು? 5a ಇಂಟು 4/a. ಕ್ಲಿಯರ್? ಸೊ ಎ ಕ್ಯಾನ್ಸಲ್ ಆಯಿತು. 5 ಇಂಟು 4 ದಟ್ ಈಸ್ ಈಕ್ವಲ್ ಟು 15 ಸ್ಕ್ವೇರ್ ಮೈನಸ್ 40 ದಟ್ ಈಸ್ ಈಕ್ವಲ್ ಟು 25 ಮೈನಸ್ 40 ದಟ್ ಈಸ್ ಈಕ್ವಲ್ ಟು 185 ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 18th. ಫಾರ್ ದ ಕ್ವಶನ್ ನಂಬರ್ 18th. ಕ್ಲಿಯರ್? ನೋಡಿ ಈಸಿ ಒಂದಲ್ಲ, ನಾನು ಟಫ್ ಸಹ ಮಾಡಿಸ್ತಾ ಇದ್ದೀನಿ. ಕ್ಲಿಯರ್? ಎಕ್ಸ್ ಪ್ಲಸ್ 1/x ಟೋಟಲ್ ಮಾಡ್ತಾ ಇದ್ದೀನಿ. ಕ್ಲಿಯರ್? ಇಷ್ಟೇ, ಏನಿಲ್ಲ. ax ಪ್ಲಸ್ 1/bx ಈಸ್ ಈಕ್ವಲ್ ಟು ಕೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಕ್ಲಿಯರ್? ಅವಾಗ ಏನಾಗುತ್ತೆ? a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/b ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬೇಕು ಅಂದರೆ ನಾವೇನು ಮಾಡಬೇಕು? ಕೆ ಸ್ಕ್ವೇರ್ ಮೈನಸ್ 2 ಇಂಟು ab ಅಂದರೆ ಇದು a ಇದು b. ಕ್ಲಿಯರ್? ಇದು a ಇದು b. ಇಲ್ಲಿ ಮಾಡಿದ್ರೆ ನಮಗೇನು ಬರುತ್ತೆ ಸರ್? 185 ಅನ್ನೋದು ಬರುತ್ತೆ. ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ಮೈನಸ್ 3 ಇಸ್ ಈಕ್ವಲ್ ಟು 0. ಏನು ಕೇಳಿದ್ರೆ x ಟು ದ ಪವರ್ ಆಫ್ 4 ಮೈನಸ್ 27/x ಸ್ಕ್ವೇರ್ ಬೈ x ಸ್ಕ್ವೇರ್ ಪ್ಲಸ್ 4x ಮೈನಸ್ 3 ಅನ್ನು ಕೇಳಿದ್ದಾರೆ. ಸೊ ಇಫ್ ವಿ ಡಿವೈಡ್ ಬೈ x ನಮಗೇನು ಬರುತ್ತೆ ಸರ್ ನೋಡಿ. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್. ಸೊ ಎಕ್ಸ್ ಮೈನಸ್ 4 ಮೈನಸ್ 3/x ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ 3/x ಮೈನಸ್ 4 ಅದು ಆ ಕಡೆ ಹೋದರೆ 4 ಪ್ಲಸ್ 4 ಆಗುತ್ತೆ. ಕ್ಲಿಯರ್? ಇಷ್ಟು ಬಂತು. ಇಷ್ಟೇನೋ ಬಂತು. ಒಂದು ವೇಳೆ ಇಲ್ಲಿ ಕ್ಯೂಬ್ ಮಾಡಿದ್ವಿ ಅಂದ್ಕೊಳ್ಳಿ, ಇದನ್ನು ಒಂದು ವೇಳೆ ಕ್ಯೂಬ್ ಮಾಡಿದ್ವಿ ಅಂದ್ಕೊಳ್ಳಿ, ಆಗೇನಾಗುತ್ತೆ? ಎಕ್ಸ್ ಕ್ಯೂಬ್ ಮೈನಸ್ 27/x ಕ್ಯೂಬ್ ಕ್ಲಿಯರ್ ಇಸ್ ಈಕ್ವಲ್ ಟು 4 ಕ್ಯೂಬ್ ಪ್ಲಸ್ 3 ಇಂಟು 4. ಕ್ಲಿಯರ್? 64 ಪ್ಲಸ್ 12 76.
ಕ್ಲಿಯರ್. ಸೊ ಇಲ್ಲಿ 3 ಇದೆ ಅಲ್ವಾ, ಪ್ಲಸ್ 3 ಇಂಟು 3. ಸೊ ಇಲ್ಲಿ 3 ಇದೆ, ಸೊ ಬಿದು 3 ಇದೆ, ಸೊ ಸಾರಿ. ಸೊ 3 ಇಂಟು 4 12, 12 3 ಜಾ 36. ಸೊ ಆಗೇನಾಯಿತು, ಎಕ್ಸ್ ಕ್ಯೂಬು ಮೈನಸ್ 27 ಬೈ ಎಕ್ಸ್ ಕ್ಯೂಬ್ದು ಏನಾಯಿತು 100 ಆಯಿತು. ಕ್ಲಿಯರ್, 100 ಆಯಿತು. ಒಂದು ವೇಳೆ ಇಲ್ಲಿ ಡಿವೈಡ್ ಬೈ ಎಕ್ಸ್ ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್, ಇಲ್ಲಿ ಡಿವೈಡ್ ಬೈ ಎಕ್ಸ್ ಮಾಡಿದ್ವಿ ಅಂದ್ಕೊಳ್ಳಿ, ಆಗೇನು ಬರುತ್ತೆ, ಸಾರಿ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್, ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದ್ವಿ ಅಂದ್ಕೊಳ್ಳಿ, ಆಗ ನಮಗೆ ಸಿಗುತ್ತೆ, ಏನು ಸಿಗುತ್ತೆ ಸರ್, ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್, ಕ್ಲಿಯರ್, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದರೆ 27 ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 100. ಈಸ್ ಈಕ್ವಲ್ ಟು 100. ಎಷ್ಟು ಬಂತು ಸರ್, 100 ಬಂತು. ಕ್ಲಿಯರ್, ಸೊ 100 ಬಂತು. ಇದು 100 ಬಂತು. ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 3. ಕ್ಲಿಯರ್, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 3 ಇದು ವ್ಯಾಲ್ಯೂ ಎಷ್ಟು ಬಂತು. ಹಾಗಾದರೆ ಕ್ಲಿಯರ್, ಒಂದು ವೇಳೆ ಇಲ್ಲಿ ಇಂಟು ಎಕ್ಸ್ ಅಲ್ವಾ, ಇಲ್ಲಿ ಇಂಟು ಎಕ್ಸ್, ಇಲ್ಲಿ ಇಂಟು ಎಕ್ಸ್ ಮಾಡಿದ್ವಿ ಅಂದ್ಕೊಳ್ಳಿ, ನಮ್ಗೆ ಎಷ್ಟು ಬರುತ್ತೆ, ಇಷ್ಟು ಬರುತ್ತೆ. ಸೊ ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್ ನೋಡಿ, ಡಿವೈಡ್ ಬೈ ಎಕ್ಸ್ ಮಾಡಿದ್ವಿ ಅಂದ್ಕೊಳ್ಳಿ, ಇಲ್ಲಿ ಏನು ಉಳಿತು, ಎಕ್ಸ್ ಪ್ಲಸ್ 4 ಮೈನಸ್ 3 ಬೈ ಎಕ್ಸ್. ಕರೆಕ್ಟಾ. ಸೊ ಎಕ್ಸ್ ಮೈನಸ್ 3 ಬೈ ಎಕ್ಸ್ನ ವ್ಯಾಲ್ಯೂ ನಮ್ಗೆ ಗೊತ್ತು. ಎಕ್ಸ್ ಮೈನಸ್ 3 ಬೈ ಎಕ್ಸ್ನ ವ್ಯಾಲ್ಯೂ ಎಷ್ಟು, 4. ಕ್ಲಿಯರ್, ಇದ್ರದ್ದು ವ್ಯಾಲ್ಯೂ ಗೊತ್ತು, ಇದ್ರದ್ದು ಎಷ್ಟು 100 ಡಿವೈಡ್ ಬೈ ಎಕ್ಸ್ ಪ್ಲಸ್, ಸರ್ ಎಕ್ಸ್ ಮೈನಸ್ 3 ಬೈ ಎಕ್ಸ್ನ ವ್ಯಾಲ್ಯೂ ಎಷ್ಟು 4 ಪ್ಲಸ್ 4 ಇದೆ. ಕ್ಲಿಯರ್, ಸೊ 100 ಡಿವೈಡ್ ಬೈ 8 ಆಯಿತು. ಕ್ಲಿಯರ್, 100 ಡಿವೈಡ್ ಬೈ 8 ಎಷ್ಟು ಸರ್, 12 1/2 ಆರ್ 12.5. ಕ್ಲಿಯರ್, ಎಷ್ಟು ಸರ್, 12.5. ಸೊ ಹಾಗಾದರೆ ಆನ್ಸರ್ ಎಷ್ಟು, 12.5 ಇದೆ ಆಪ್ಷನ್ಲಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಡಿವೈಡ್ ಬೈ ಎಕ್ಸ್ ನಾನು 2ನೇ ಕ್ಲಾಸಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಕ್ಲಿಯರ್, ಸೊ ಡಿವೈಡ್ ಬೈ ಎಕ್ಸ್ ಮಾಡಿ, ಸೊ ನಮ್ಗೇನು ಬೇಕು, ಈ ಕಂಡೀಷನ್ಗೆ, ಈ ಒಂದು ಈಕ್ವೇಷನ್ಗೆ ತೊಗೊಂಡು ಹೋಗ್ಬೇಕಂದ್ರೆ ಇಲ್ಲಿ ಇಂಟು ಎಕ್ಸ್ ಮಾಡಬೇಕು, ಇಲ್ಲಿ ಡಿವೈಡ್ ಬೈ ಎಕ್ಸ್ ಮಾಡಿದ್ರೆ ನಮಗೆ ಆ ಕಂಡೀಷನ್ಗೆ ಬರುತ್ತೆ. ಕ್ಲಿಯರ್. ನೋಡಿ, x ಪ್ಲಸ್ 1/9x is equal to 3, then 9x square ಪ್ಲಸ್ 1/9x square is equal to what? ಕರೆಕ್ಟಾ. ನಾವು ಇವಾಗ ಯಾವ ಈಕ್ವೇಷನ್ ತೊಗೊಂಡು ಹೋಗಬೇಕು, 9x square ಪ್ಲಸ್ 1/9x square. ಕ್ಲಿಯರ್. ನೋಡಿ, ಒಂದು ವೇಳೆ ಇಲ್ಲಿ 3 ಮಲ್ಟಿಪ್ಲೈ ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್, ಅವಾಗ ಏನಾಯ್ತು ಸರ್, 3x ಪ್ಲಸ್ 3/9x is equal to 9. 3 into 3 9. ಕ್ಲಿಯರ್, ಸೊ ಆಗೇನಾಯಿತು, 3 1 3, 3x ಪ್ಲಸ್ 1/3x ಇಸ್ ಈಕ್ವಲ್ ಟು 9 ಆಯಿತು ಅಂದ್ಕೊಳ್ಳಿ. ಕ್ಲಿಯರ್, ನಮಗೆ 9x ಸ್ಕ್ವೇರ್ ಬೇಕು. ಒಂದು ವೇಳೆ ಇಲ್ಲಿ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್, ಎರಡು ಕಡೆನೂ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ, ಆಗೇನಾಯ್ತು ಸರ್, 9x ಸ್ಕ್ವೇರ್. ಕ್ಲಿಯರ್, ಪ್ಲಸ್ 1/9x ಸ್ಕ್ವೇರ್ ಇಸ್ ಈಕ್ವಲ್ ಟು 81 ಮೈನಸ್ 2. ಕರೆಕ್ಟಾಗಿ ನಾವು ಫಸ್ಟಿಂದ ಮೊದಲಿಂದ ಮಾಡ್ಕೊಂಡಿದ್ದು 81 ಮೈನಸ್ 2 ಇಂಟು, ಕ್ಲಿಯರ್, ಎ ಎಷ್ಟು 3 ಇಂಟು ಬಿ ಎಷ್ಟು 1/3. ಕ್ಲಿಯರ್, 3 3 ಕ್ಯಾನ್ಸಲ್, 81 ಮೈನಸ್ 2. ಕ್ಲಿಯರ್, 81 ಮೈನಸ್ 2 ದಟ್ ಈಸ್ ಈಕ್ವಲ್ ಟು 79. ದಟ್ ಈಸ್ ಈಕ್ವಲ್ ಟು ಎಷ್ಟು ಸರ್, 79. ನೋಡಿ, ಇಷ್ಟೆಲ್ಲ ಟಫ್ ಪ್ರಾಬ್ಲಮ್ಸ್ನು ಸಹ ನಿಮಗೆ ಮಾಡಿಸ್ಕೊಡ್ತಾ ಇದ್ದೀನಿ. ಇವೆಲ್ಲ ಬೇಸಿಕ್ಕು. ಕ್ಲಿಯರ್, ಇವೆಲ್ಲ ಬೇಸಿಕ್ ಕ್ವಶನ್ಸ್. ಬಟ್ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಮಾತ್ರ ಬೇಸಿಕ್ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಾಗೋದು. ಕ್ಲಿಯರ್, ಓನ್ಲಿ ಎಕ್ಸ್ ಪ್ಲಸ್ 1/x ಯಾವುದು ಎನ್ ಸ್ಕ್ವೇರ್ ಮೈನಸ್ 2 n³ ಪ್ಲಸ್ 3 ನೋ ಇಲ್ಲ, ಎಲ್ಲನೂ ಮಾಡಬೇಕು. ಕೋಎಫಿಷಿಯಂಟ್ ಈಕ್ವಲ್ ಇದ್ರೂ ಮಾಡಬೇಕು, ಈಕ್ವಲ್ ಇಲ್ಲದೆ ಇದ್ರೂ ಮಾಡಬೇಕು. ಕ್ಲಿಯರ್. ನೋಡಿ, ಒಂದು ವೇಳೆ ಇಂಟು 3 ಮಾಡಿದ್ರೆ 3x ಪ್ಲಸ್ 3/9x ಬಂತು. 3 3 ಕ್ಯಾನ್ಸಲ್, 3x ಪ್ಲಸ್ 1/3x ಬಂತು, 9 9 ಬಂತು. ಸೊ ಅವಾಗ ಹೋಲ್ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಂಡು 9 ಸ್ಕ್ವೇರ್ ಮೈನಸ್ 2 ಇಟ್ ಮೀನ್ಸ್ n ಸ್ಕ್ವೇರ್ ಮೈನಸ್ 2 ಡೈರೆಕ್ಟ್ 81 ಮೈನಸ್ 2 79. ಕ್ಲಿಯರ್, 79. ನೋಡಿ, 7b ಮೈನಸ್ 1/4b ಇಸ್ ಈಕ್ವಲ್ ಟು 7. ಸೊ 16b ಸ್ಕ್ವೇರ್ ಪ್ಲಸ್ 1/49b ಸ್ಕ್ವೇರ್ ಇಷ್ಟು ಬೇಕು ನಮಗೆ. ಕರೆಕ್ಟಾಗಿ ನಮಗೇನು ಬೇಕು, ಇದು 4 ಬೇಕು. ಕ್ಲಿಯರ್, ಇದು 7 ಬೇಕು. ಅದು 4 ಬೇಕು, ಇದು 7 ಬೇಕಂದರೆ, ಒಂದು ವೇಳೆ ಅದು 4 ಬೇಕು, ಇದು 7 ಬೇಕಂದರೆ, ಒಂದು ವೇಳೆ ಇಂಟು 4/7 ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್, ಇಂಟು 4/7 ಮಾಡಿದ್ವಿ ಅಂದ್ಕೊಳ್ಳಿ. ಇಂಟು 4/7 ಇಂಟು 4/7. ಕ್ಲಿಯರ್, ಇಂಟು 4/7 ಮಾಡಿದ್ದೀವಿ ಅಂದ್ಕೊಳ್ಳಿ. ಕ್ಲಿಯರ್, ಆಗೇನಾಯಿತು, 7 7 ಕ್ಯಾನ್ಸಲ್, 4b ಮೈನಸ್ 4 4 ಕ್ಯಾನ್ಸಲ್, 1/7b ಈಸ್ ಈಕ್ವಲ್ ಟು 7 7 ಕ್ಯಾನ್ಸಲ್, 4 ಬಂತು, ಉಳೀತು. ಕ್ಲಿಯರ್, ಎಷ್ಟು ಬಂತು, 4 ಉಳೀತು. ಸೊ 4b ಮೈನಸ್ 1/7b. ಕ್ಲಿಯರ್, ಸೊ ನಮಗೆ ಎ ಮೈನಸ್ 1/b ಕೊಟ್ಟರೆ x² ಪ್ಲಸ್ 1/x² ಈಸಿ ಫೈಂಡ್ ಔಟ್ ಮಾಡೋದು. ಸೊ ಅವಾಗ
ಕರೆಕ್ಟಾ ಹೋಲ್ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ, ಕರೆಕ್ಟಾ ಹೋಲ್ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ, ಆಗೇನು ಬರುತ್ತೆ 16b² ಮೈನಸ್ 1/49b². ಕ್ಲಿಯರ್, 1/49b². ಈಗ ಕ್ಲಿಯರ್, ಈಗ 4² ಪ್ಲಸ್ 2 ಇಂಟು ಎ ಎಷ್ಟು 4 ಇಂಟು ಕ್ಲಿಯರ್ ಬಿ ಎಷ್ಟು 1/7 ಕ್ಲಿಯರ್. ಸೊ ಆಗೇನಾಯಿತು 4² 16 ಪ್ಲಸ್ 8/7 ಬಂತು. ಕ್ಲಿಯರ್. ಸೊ 16 ಇಂಟು 7 ಕ್ಲಿಯರ್, 16 ಇಂಟು 7 ಎಷ್ಟು ಸರ್ 16 5 80. ಸೊ 108 ಆಯಿತು. ಕ್ಲಿಯರ್, 102 ಆಯಿತು. 102 ಪ್ಲಸ್ 8/7 ದಟ್ ಈಸ್ ಈಕ್ವಲ್ ಟು ಸರ್ 112. ಸರಿ, 16 ಇಂಟು 7 112. 112 ಪ್ಲಸ್ 8 ದಟ್ ಈಸ್ ಈಕ್ವಲ್ ಟು 120/7. 120/7 ಇದೆಯಾ? ಸೊ ಇದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್, ಎವ್ರಿವನ್ ಕ್ಲಿಯರ್? ನೋಡಿ, ಇಷ್ಟೆಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಸಿದ್ವಿ, ಯಾವುದೇ ಒಂದು ಟೈಪ್ ಬಿಡದೆ ಎಲ್ಲನೂ ಸಹ ಮಾಡಿಸ್ಕೊಟ್ಟಿದ್ದೀನಿ. ಕ್ಲಿಯರ್. ಇದನ್ನು ನೀವೇನು ಮಾಡಬೇಕಂದ್ರೆ ಜಸ್ಟ್ 2 ಟೈಮ್ಸ್ ರಿವಿಸನ್ ಮಾಡಿ PYQ ಬುಕ್ ತೊಗೊಂಡಿದ್ದೀರ ಅಂದ್ಕೊಳ್ಳಿ, ಆರಾಮಾಗಿ SSC ರೈಲ್ವೇಸಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬಲ್ಲರು ಆಲ್ಜಿಬ್ರಾದಲ್ಲಿ. ಕ್ಲಿಯರ್. ನೋಡಿ, ಇವತ್ತಿನ ಸೆಷನಲ್ಲಿ ನಾವು ಇಷ್ಟೆಲ್ಲ ಕ್ಲಿಯರ್ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಸೊ ನಾಳೆ ಮತ್ತೆ ಸಿಗೋಣ, ಒಳ್ಳೊಳ್ಳೆ ಸೆಷನ್ಸಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.